ನಿನ್ನ ಹೆಸರು ಹೇಳಪ್ಪ? ಯಶವಂತ್ ಯಾದವ್. ಯಶವಂತ್ ಯಾದವ್. ಯಾವರು? ನಿಮ್ಮ ಅಪ್ಪಾಜಿ ಹೆಸರು? ಚಿಕ್ಕಣ್ಣ. ಒಟ್ಟು 5 ಕರುಗಳು ಮನೇಲಿ. ಇವನ್ ಜೊತೆ ಇನ್ನು ಒಂಟಿ 3? ಇಲ್ಲ, ಅವನ ಜೊತೆ ಅದು ಒಂಟಿ. ಇದೊಂದೇನ ಒಂಟಿ? ಅವು ಜೊತೆ ನಾವು ಇವು ತೊಗೊಂಡಿದ್ದು ಮಾಗಡಿಯಲ್ಲ? ತೊಗೊಂಡಿದ್ದು ಮಾಗಡಿಲ್ಲ. ಅಂದರೆ ಇದು ಬೇರೆ ಇತ್ತು, ಇದು ಕೂಟ ಹಾಕಿದ್ರ ನೀವು? ಯಾವುದು ಕೂಟ ಹಾಕಿದ್ದು? ಇದು ತಂದಿದ್ದು. ಇದೆಲ್ಲಿ ತಂದ್ರಿ? ಇದು ಮಾಗಡಿಲ್ಲ, ಜಾತ್ರೆ ತಂದಿದ್ದು. ಹೌದಾ? ಅಲ್ಲ, ಇದು ಜೊತೆಗೆ ಬೇರೆದಿತ್ತಲ್ಲ? ಜೊತೆಗೆ ಬೇರೆದಿತ್ತು, ಅದನ್ನ ಕೊಟ್ಟುಬಿಟ್ಟು. ಅಲ್ಲ ಮಾಗಡಿಯಲ್ಲಿ? ಹಾಂ, ಜೊತೆಗೆ ಕೊಟ್ಟುಬಿಟ್ಟು ಇದನ್ನ ತಂದಿದ್ದು. ಅಲ್ಲ ಮಾಗಡಿಯಲ್ಲೇನೆ. ಹಾಂ ಹಾಂ. ಏನು ಹೇಳ್ತೀರಾ ವ್ಯಾಪಾರ ಇದಕ್ಕೆ? ಅಣ್ಣ 1.40 ಹೇಳ್ತೇವೆ. ಇದು ಅಣ್ಣ ಅದಕ್ಕೆ 65 ಹೇಳ್ತೇವೆ. 65. ಇದು ಮಾಗಡಿಯಲ್ಲಿ ತೊಗೊಂಡಿದ್ದು ಸಣ್ಣ ಕರ ಅವಾಗ? ಒಂದು 3 ತಿಂಗಳಾಗಿದೆ ತೊಗೊಂಡು. ನೋಡಿ, ನಿಮ್ಮ ಕರಿಗೆ ಈ ಥರ ಹಿಂಗಿರಬೇಕು. ಚೆನ್ನಾಗಿದೆ ಕರ. ಮೊಬೈಲ್ ನಂಬರ್ ಹೇಳಪ್ಪ. 5608. ಯಾವಾಗ 2 ಜೊತೆ ಇರ್ತಾವ? ಸುಮ್ಮನೆ ವ್ಯಾಪಾರಕ್ಕ ಯಾವಾಗಲೂ ಇರ್ತಾವ? ಅವು ಕೆಲಸ ಮಾಡಿದ್ರೆ ಇವು ಕೆಲಸ ಮಾಡಿದಿರಾ? ಇವು ಮಾಡೋವೆ. ಹಾಂ ಹಾಂ. ಎಷ್ಟು ಜನ ತಂದೆ? ಹಾಂ ಹಾಂ. ಇವು ಬಿಟ್ಟು ಏನು ದನಗಳವೆ? ಇವು ಬಿಟ್ಟು ಬೇರೆ ದನಗಳೇನವೆ? ಎಷ್ಟವೆ? ಚೆನ್ನಾಗಿ ಕೂಟ ಬಿದ್ದವೆ. ಸ್ವಂತ ಕೆಲಸನ ಬಡಗಿನ ಹೋಗ್ತೀರಾ? ಇಲ್ಲ, ಸ್ವಂತ. ನಮ್ಮ ಕೆಲಸ ಏನಿತ್ತು ಅಷ್ಟೇ. ಹ್ಞೂ ಹ್ಞೂ. ಮತ್ತೆ ಜಾತ್ರೆಗಳು ಯಾವ ಜಾತ್ರೆ ಮಾಡ್ತೀರಾ? ಯಾವತ್ತಿಗೂ ಹೋಗಲ್ಲ, ಮಾಗಡಿ ಒಂದಕ್ಕೆ ಹೋಗ್ತೀವಿ. ಅದೊಂದಕ್ಕೆ. ನಿಮ್ಮೂರಲ್ಲಿ ಎಲ್ಲರೂ ಹೋಗ್ತೀರಾ? ನಮ್ಮೂರಲ್ಲಿ ಯಾವ ಹೋಗಲ್ಲ, ನಾವು ಅಷ್ಟೇ ಹೋಗೋದು. ಹಾಂ ಹಾಂ. ಒಟ್ಟು ಎಷ್ಟು ಜೊತೆ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಒಂದು 7-8 ಜನ. 7-8. ಕೆಂಗೇರಿ ಹೋಬಳಿ ಬರುತ್ತಲ್ಲ? ಕೆಂಗೇರಿ ಹೋಬಳಿ.